ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿತಿನ್ಯಾಸ್ ಕೆಫೆ. ನಾನಿವತ್ತು ಸೂಪರ್ ಹೆಲ್ದಿ ಆಗಿರುವಂಥ ಅಷ್ಟೇ ಕ್ವಿಕ್ಕಾಗಿ ಮಾಡ್ಕೊಳ್ಳಬಹುದಾದಂಥ ಒಂದು ಸ್ಮೂದಿನ ತೋರಿಸ್ತಾ ಇದ್ದೀನಿ. ನಿಮಗೆ ಈ ಫ್ರೂಟ್ ಯಾವುದು ಅಂತ ಗೊತ್ತಾ? ಇದನ್ನ ಅವಕ್ಯಾಡೋ ಅಥವಾ ಬಟರ್ ಫ್ರೂಟ್ ಅಂತ ಕರೀತಾರೆ. ಇದರ ಟೇಸ್ಟ್ ಅಂತೂ ಆಸ್ ಇಟ್ ಈಸ್ ಬಟರ್ ತರನೇ ಇರುತ್ತೆ. ಅದಕ್ಕೆ ಅನ್ಸುತ್ತೆ ಇದನ್ನ ಬಟರ್ ಫ್ರೂಟ್ ಅಂತ ಕರೆಯೋದು. ಇದನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಗಳಿವೆ. ಇದರಲ್ಲಿ ವಿಟಮಿನ್ ಸಿ, ಇ, ಕೆ ಮತ್ತೆ ಬಿ ಇದೆ. ಪೊಟ್ಯಾಷಿಯಂ, ಫೈಬರ್, ಒಮೆಗಾ 3 ಸಹ ಇದೆ. ಹಾಗೇನೆ ಇದು ಸ್ಟ್ರೆಸ್ ನ ರೆಡ್ಯೂಸ್ ಮಾಡುತ್ತೆ. ಇದ್ರ ಬೆನಿಫಿಟ್ಸ್ ಹೇಳ್ತಾ ಹೋದ್ರೆ ಇನ್ನ ದೊಡ್ಡ ಲಿಸ್ಟೇ ಇದೆ. ಬನ್ನಿ ಈ ಸ್ಮೂದಿನ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಬರೋಣ. ಇದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಅವಕ್ಯಾಡೋ, 3 ರಿಂದ 4 ಸ್ಪೂನ್ ಬೆಲ್ಲ, ಒಂದು ಬನಾನಾ, ನಂತರ ಕಾಯಿಸಿ ಆರಿಸಿರುವಂತ ಹಾಲು ತಗೊಂಡಿದ್ದೀನಿ. 1 ಗಂಟೆ ಫ್ರಿಡ್ಜ್ ನಲ್ಲಿ ಇಟ್ಟು ಆಮೇಲೆ ತಗೊಂಡ್ರೆ ಒಳ್ಳೇದು, ತಣ್ಣಗಿರುತ್ತೆ. ಈ ಫ್ರೂಟ್ ಹಣ್ಣಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಿ ಒಳಗೋಗುತ್ತೆ. ಹಣ್ಣಾಗಿಲ್ಲ ಅಂದ್ರೆ ತುಂಬಾ ಗಟ್ಟಿಯಾಗಿರುತ್ತೆ. ಈ ಫ್ರೂಟ್ನ ಇದೇ ರೀತಿಯಾಗಿ ರೌಂಡ್ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಸಾಕು, ನೀಟಾಗಿ ಓಪನ್ ಆಗುತ್ತೆ. ಇದೇ ನೋಡಿ ಅವಕ್ಯಾಡೋ ಫ್ರೂಟ್. ಟೇಸ್ಟ್ ಅಂತೂ ತುಂಬಾ ಕ್ರೀಮಿ ಆಗಿರುತ್ತೆ. ಈ ಫ್ರೂಟನ್ನ ನೀವೇನಾದ್ರೂ ಫಸ್ಟ್ ಟೈಮ್ ತಿಂತಿದ್ದೀರಾ ಅಂದ್ರೆ ಹಾಗೆ ತಿನ್ನೋದಕ್ಕೆ ಅಷ್ಟೇನು ಇಷ್ಟ ಆಗಲ್ಲ. ಆದ್ರೆ ಈ ರೀತಿಯಾದಂಥ ರೆಸಿಪಿಗಳನ್ನ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ನಂತರ ಈ ಸೀಡ್ ತೆಗೆದು ಹಣ್ಣನ್ನ ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ನೀಟಾಗಿ ತೆಗೆದುಕೋಬೇಕು. ನೋಡಿ, ಹಣ್ಣೆಲ್ಲ ನೀಟಾಗಿ ಈ ರೀತಿ ತೆಗೆದುಕೊಳ್ಳೋಕೆ ಬರುತ್ತೆ. ನಂತರ ನಾವು ತೆಗೆದುಕೊಂಡಿದ್ದಂಥ ಬನಾನಾ, ಬೆಲ್ಲ ಮತ್ತು ಹಾಲನ್ನು ಸೇರಿಸ್ಕೋಬೇಕು. ಬೆಲ್ಲನ ನೀವು ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸ್ಕೋಬಹುದು. ಹಾಲನ್ನು ಒಂದೇ ಸಲ ಸೇರಿಸೋದಕ್ಕಿಂತ ಸ್ವಲ್ಪ ರುಬ್ಕೊಂಡು ನಂತರ ಪೂರ್ತಿ ಹಾಲನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅವಕ್ಯಾಡೋ ಮತ್ತು ಬನಾನಾ ನೀಟಾಗಿ ಬ್ಲೆಂಡ್ ಆಗುತ್ತೆ. ನೋಡಿ, ಸ್ಮೂದಿ ಕನ್ಸಿಸ್ಟೆನ್ಸಿ ಬಂದಿದೆ. ನಿಮಗೆ ಬೇಕಂದರೆ ಇನ್ನು ಸ್ವಲ್ಪ ಹಾಲನ್ನು ಸೇರಿಸ್ಕೋಬಹುದು. ಇವಾಗ ಸರ್ವ್ ಮಾಡಿಕೊಂಡು ಗೋಡಂಬಿಯಿಂದ ಗಾರ್ನಿಷ್ ಮಾಡಿಕೊಂಡ್ರೆ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಅವಕ್ಯಾಡೋ ಸ್ಮೂದಿ ರೆಡಿ ಆಗುತ್ತೆ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತ. ನೀವೇನಾದರೂ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ. ನೀವೇನಾದರೂ ಈ ಸ್ಮೂದಿನ ಒಂದ್ಸಲ ಟ್ರೈ ಮಾಡಿದ್ರೆ ಖಂಡಿತ ನೀವು ಈ ಫ್ರೂಟ್ ಎಲ್ಲಿ ಸಿಗುತ್ತೆ ಅಂತ ಹುಡುಕೊಂಡು ಹೋಗ್ತೀರಾ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಹೆಲ್ತ್ಗೂ ಕೂಡ ಬಹಳ ಒಳ್ಳೆಯದು. ಮಕ್ಳಿಗೂ ಸಹ ಇದು ತುಂಬಾ ಇಷ್ಟ ಆಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂದರೆ ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗೋವಂಥ ಎಲ್ಲ ರೆಸಿಪಿಗಳು ನನ್ನ ಚಾನಲಲ್ಲಿ ಇದೆ. ಒಂದ್ಸಲ ಚೆಕ್ಔಟ್ ಮಾಡಿ ನೋಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.